ಮಂತ್ರಿ ಸ್ಥಾನಕ್ಕಾಗಿ ಕಾಯ್ತಿದ್ದ ಶಾಸಕರಿಗೆ ಕೊನೆಗೂ ನಿರಾಸೆಯಾಗಿದೆ. ಇನ್ನು ಒಂದು ವಾರ ಸಂಪುಟ ವಿಸ್ತರಣೆ ಮುಂದೂಡಿಕೆ ಮಾಡಲಾಗಿದೆ. ದಿಢೀರನೆ ದೆಹಲಿಯಿಂದ ಬೆಂಗಳೂರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಂದಿರುವ ಹಿನ್ನೆಲೆ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಇಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ಖರ್ಗೆ ಅನುಪಸ್ಥಿತಿಯಲ್ಲೇ ಸಿಎಂ ಡಿಕೆ ಶಿವಕುಮಾರ್, ಡಿಸಿಎಂ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಸೋನಿಯಾ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಯಾವಾಗ ಸೂಚನೆ ಕೊಡ್ತಾರೋ ಅವಾಗ. ತಾತ್ಕಾಲಿಕ ಅಂದ್ರೆ 1 ವಾರ 2 ವಾರ ಅಲ್ಲ, 2 ವರ್ಷನೇ ಹೋಗ್ಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿ ಇಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನ ಪ್ರಕ್ರಿಯೆ ಸಂಪೂರ್ಣವಾಗುತ್ತೆ. ಕಾಂಕ್ರೀಟು ಅಥವಾ ಮಾರ್ಷಿನೋ ಏನು ಹೇಳಕ್ಕಾಗೋದಿಲ್ಲ. ಚರ್ಚೆ ಆಗಿದೆ, ಎಲ್ರದ್ದು ಅನಿಸಿಕೆಗಳನ್ನ ಅವರು ಆಲಿಸಿದ್ದಾರೆ. ತದನಂತರ ತೀರ್ಮಾನ ಕೊಡ್ಬೇಕಾದ್ರೆ ಪುನಃ ಯಾವಾಗ ತಾರೀಕು ನಿಗದಿ ಮಾಡ್ತಾರೆ ಅವತ್ತು ಬಂದು ನಾವು ಅವ್ರಿಗೆ ಪುನಃ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಡೈಲಾಗ್ ಕಿಂಗ್ ಎಂದು ರಾಜ್ಯದ ಜನರು ಕರೆದಿದ್ದಾರೆ ಎಂದು ಹಾವೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವ್ಯಂಗ್ಯವಾಡಿದ್ರು. ಈ ರೀತಿ ಡೈಲಾಗ್ ಹೊಡೆಯೋದು ಬಿಟ್ಟು ರೈತರಿಗೆ ಸ್ಪಂದಿಸಬೇಕು. ಬಿಡದಿಗೆ ಹೋದ್ರೆ ವಾಸ್ತವ ಎಲ್ಲರಿಗೂ ಗೊತ್ತಾಗುತ್ತದೆ. ಬಿಡದಿಯಲ್ಲಿರುವ ಜಮೀನು ಕೃಷಿಗೆ ಯೋಗ್ಯವಾದ ಜಮೀನಾಗಿದೆ. ರೈತರಿಂದ ಇದನ್ನ ಕಿತ್ತುಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಿ. ಭಗವಂತ ಇದನ್ನ ಕ್ಷಮಿಸೋದಿಲ್ಲ. ಮೊನ್ನೆ ಅಧಿಕಾರಿಗಳಿಗೆ ಪೊರಕೆಯಿಂದ ಹೊಡೆದ್ರು. ಅದೇ ರೀತಿ ನಿಮ್ಮ ಮನೆಗೂ ರೈತರು ಪೊರಕೆ ಹಿಡಿದು ಬರ್ತಾರೆ. ನೆನಪಿರ್ಲಿ, ನಿಮ್ಮ ನಾಟಕ ಬದಿಗಿಟ್ಟು ಟೌನ್ಶಿಪ್ ಯೋಜನೆ ಕೈಬಿಡಿ ಎಂದು ಒತ್ತಾಯಿಸಿದರು. ರಾಜ್ಯದ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರನ್ನ ರಾಜ್ಯದ ಜನ ಏನಂತ ಕರೀತಾ ಇದ್ದಾರೆ ಅಂತ ಹೇಳಿದ್ರೆ ಡೈಲಾಗ್ ಕಿಂಗ್ ಶಿವಕುಮಾರ್ ಅಂತ ಹೇಳಿ ಕರೀತಾ ಇದ್ದಾರೆ. ಈ ರೀತಿ ಡೈಲಾಗ್ ಗಳನ್ನ ಹೊಡೆದನ್ನ ಬಿಟ್ಟು ರೈತರ ಏನು ಅಹವಾಲಿದೆಲ್ಲ ಸ್ವೀಕಾರ ಮಾಡಿ ರೈತರ ಅಪೇಕ್ಷೆ ತಕ್ಕಂತೆ ಸ್ಪಂದನೆ ಮಾಡುವಂತ ಕರ್ತವ್ಯ ಮಾನ್ಯ ಮುಖ್ಯಮಂತ್ರಿಗಳ ಮೇಲಿದೆ. ಬಿಡದಿ ವಿಚಾರದಲ್ಲಿ ಯಾರೇ ಹೋದ್ರೂ ಕೂಡ ಕಣ್ಣಾರೆ ಗೊತ್ತಾಗ್ತದೆ. ಅಂತ ಫಲವತ್ತಾಗಿರ್ತಕ್ಕಂಥ ಜಮೀನು, ಕೃಷಿ ಚಟುವಟಿಕೆಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಕಿತ್ಕೊಳ್ಳೋಕೆ ಕೊಟ್ಟಿದ್ದಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಆ ಭಗವಂತ ನಿಮ್ಮನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ನೆನ್ನೆ ಏನ್ ಹೇಳಿದಿರಿ, ಯಾವ ರೈತರಿಂದನೂ ಕೂಡ ನಾವು ಒತ್ತಾಯಪೂರ್ವಕವಾಗಿ ಜಮೀನನ್ನ ತೆಗೆದುಕೊಳ್ಳಲ್ಲ ಅನ್ನೋ ಮಾತನ್ನ ಹೇಳಿದಿರಿ. ಮತ್ತೊಂದು ಕಡೆ ಅದೇ ರೈತರು ಸಂಜೆ ಮೇಲೆ ಗುಂಡಾಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಬೆದರಿಕೆ ಆಗ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ರೈತರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಈ ಧೋರಣೆಯನ್ನ ಬದಿಗೆ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆಯಾಗಿದೆ. ಆದರೆ ಎಲ್ಲರೂ ದೆಹಲಿಗೆ ಹೋಗ್ತಿದ್ದಾರೆ. ನನಗೆ ಮಂತ್ರಿ ಮಾಡಿ, ನನಗೆ ಈ ಸಚಿವ ಖಾತೆ ಬೇಡ ಅಂತಿದ್ದಾರೆ. ಮಂತ್ರಿಗಳು ಸಂತೋಷವಾಗಿಲ್ಲ. ಎಲ್ಲ ಎಂಎಲ್ಎಗಳು ತಂಡೋಪತಂಡವಾಗಿ ದೆಹಲಿಗೆ ಹೋಗ್ತಿದ್ದಾರೆ. ಕರ್ನಾಟಕದ ಆಡಳಿತ ಗುಳ್ಳೆಯದ್ದು ದೆಹಲಿಗೆ ಹೋಗಿದೆ ಎಂದು ಕಾಂಗ್ರೆಸ್ ಶಾಸಕರ ಬಗ್ಗೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ವ್ಯಂಗ್ಯವಾಡಿದರು. ಕೋಮು ಗಲಭೆಗೆ ಪ್ರಚೋದನೆ, ಸರ್ಕಾರದ ಕಾನೂನು ವೈಫಲ್ಯ ಖಂಡಿಸಿ ಹಾವೇರಿ ನಗರದಲ್ಲಿ ಬಿಜೆಪಿ ನಾಯಕರು ಬೃಹತ್ ಪ್ರತಿಭಟನೆ ನಡೆಸಿದರು. ಪುರಸಿದ್ದೇಶ್ವರ ದೇವಾಲಯದಿಂದ ಮಹಾತ್ಮ ಗಾಂಧಿ ವೃತ್ತದವರೆಗೂ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಉದ್ದಕ್ಕೂ ಸರ್ಕಾರ ಹಾಗೂ ಗೃಹ ಇಲಾಖೆಯ ವಿರುದ್ಧ ಘೋಷಣೆ ಕೂಗಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಮಾಜಿ ಸಿಎಂ ಬೊಮ್ಮಾಯಿ, ಮಾಜಿ ಸಚಿವ ಬಿಸಿ ಪಾಟೀಲ್ ಹಾಗೂ ಮಾಜಿ ಶಾಸಕರು ಸಾಥ್ ನೀಡಿದರು. ಕಳೆದ ಒಂದು ವಾರದ ಘಟನೆಯನ್ನ ಸಾರ್ವಜನಿಕವಾಗಿ ನಾನು ಹೇಳಲಿಕ್ಕೆ ಬರ್ತೇನೆ ಬಂಧುಗಳೇ. ಪತ್ನಿಯಿಂದಲೇ ಅರವಳಿಕೆ ತಜ್ಞ ಡಾಕ್ಟರ್ ಕಿರಣ್ ಕೊಲೆ ಪ್ರಕರಣ ಸಂಬಂಧ ಬಗೆದಷ್ಟು ಅಚ್ಚರಿಯ ವಿಚಾರಗಳು ಬಯಲಾಗ್ತಿವೆ. ಆರೋಪಿ ಡಾಕ್ಟರ್ ಪ್ರಿಯಾಂಕಾ ಕಿರಣ್ರ 2ನೇ ಪತ್ನಿಯಾಗಿದ್ದು, ಪತಿ ಕೊಲೆ ಬಳಿಕ ಮಗನಿಗೂ ಚಾಕುವಿನಿಂದ ಇರಿದು ತಾನು ಕೂಡ ಇನ್ಸುಲಿನ್ ಚುಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದಳು ಎಂಬುದು ತಿಳಿದು ಬಂದಿದೆ. ಪತಿ ಕುಟುಂಬಸ್ಥರನ್ನ ಕಂಡರೆ ಆಕೆಗೆ ಆಗ್ತಿರಲಿಲ್ಲ. ಗಂಡನ ಮೇಲೂ ವಿಪರೀತ ಅನುಮಾನ ಆಕೆಗೆ ಇತ್ತು ಎಂಬ ವಿಚಾರಗಳು ತನಿಖೆ ವೇಳೆ ಬಯಲಾಗಿದೆ. ಇನ್ನು ಡಾಕ್ಟರ್ ಕಿರಣ್ ಮತ್ತು ಪ್ರಿಯಾಂಕಾಗೆ ಮ್ಯಾಟ್ರಿಮೋನಿ ಮೂಲಕ ಪರಿಚಯ ಆಗಿದ್ದು,
ಬಳಿಕ ಇಬ್ಬರು ಎರಡನೇ ವಿವಾಹ ಆಗಿದ್ರು. ಆದ್ರೆ ಪತಿ ಮೇಲೆ ಪ್ರಿಯಾಂಕಾ ನಿರಂತರವಾಗಿ ಅನುಮಾನ ಪಟ್ಟಿದ್ದ ಕಾರಣ ದಂಪತಿ ನಡುವೆ ಆಗಾಗ ಜಗಳ ಆಗ್ತಿತ್ತು. ಈ ನಡುವೆ ಕಿರಣ್ ಹೊನ್ನಣ್ಣನವರನ್ನ ನಿನ್ನೆ ಬೆಳಗ್ಗೆ ಚಾಕುವಿನಿಂದ ಇರಿದು ಪ್ರಿಯಾಂಕಾ ಕೊಲೆ ಮಾಡಿದ್ದಾಳೆ. ಬಳಿಕ ಮಗ ನಿಖಿಲ್ಗೂ ಚಾಕುವಿನಿಂದ ಇರಿದಿದ್ದಾಳೆ. ಮನೆಗೆ ಹೋದಾಗ ಬಾಲಕ ಉಸಿರಾಡುವುದನ್ನ ಗಮನಿಸಿದ್ದ ಪೊಲೀಸರು ಆತನನ್ನ ಆಸ್ಪತ್ರೆಗೆ ದಾಖಲಿಸಿದ್ದು, ಸದ್ಯ ಆಸ್ಪತ್ರೆಯಲ್ಲಿ ಬಾಲಕ ನಿಖಿಲ್ಗೆ ಚಿಕಿತ್ಸೆ ಮುಂದುವರೆದಿದೆ. ಫೋನ್ ತೆಗ್ದಿದ್ದಿಲ್ಲ. ಆಮೇಲೆ ಫೋನ್ ತೆಗೆದು ಅವ್ರ ವೈಫ್ ಮೇಡಮ್ ಅವರು ಹೇಳಿದ್ರು, ಹಿಂಗ್ ಮಲ್ಕೊಂಡಾರ, ಈಗ ಸುಸ್ತಾಗ್ಯದ ಅಂತ. ನಾವೇನೋ ಇರ್ಬೋದು, ಆರಾಮಿದ್ದಿರ್ಲಿಕ್ಕಿಲ್ಲ ಅಂತ ನಾವು ಆ ರೀತಿ ನಾವು. ಕಿರಣ್ ವೈಫ್ ಏನಿದ್ದಾರೆ ಪ್ರಿಯಾ ಹೊನ್ನಾವರ್ ಅಲಿಯಾಸ್ ಪ್ರಿಯಾಂಕಾ ಅನ್ನೋವಂಥವ್ರು, ಅವರು ಕೂಡ ಆಪ್ತಲ್ಮಾಲಜಿಸ್ಟು ಆಗಿದ್ದಂಥವ್ರು, ಅಂದರೆ MSc ಇನ್ ಆಪ್ತಮಾಲಜಿ ಮಾಡಿದ್ದಾರೆ. ಸೊ ಅವರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಕಿರಣ್ ಅವರ ಕುಟುಂಬ ಸದಸ್ಯರು ನಮಗೆ ಫಿರ್ಯಾದು ನೀಡಿದ್ದಾರೆ. ಆ ಪ್ರಕಾರ ಆಕೆನ ನಾವು ವಶಪಡಿಸ್ಕೊಂಡಂಥ ಸಂದರ್ಭದಲ್ಲಿ ಆಕೆದು ಫಿಸಿಕಲ್ ಮತ್ತು ಮೆಂಟಲ್ ಸ್ಟೇಟ್ ತುಂಬ ಶಾಕಲ್ಲಿ, ಮತ್ತು ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಕೊಡದೇ ಇದ್ದಿದ್ದು, ಮತ್ತು ತಲೆ ಸುತ್ತಾ ಇದೆ, ಸುಸ್ತಾಗ್ತಾ ಇದೆ ಅಂತೆಲ್ಲ ಹೇಳಿದ್ದಕ್ಕೆ ನಾವು ಆಸ್ಪತ್ರೆಗೆ ಶಿಫ್ಟ್ ಮಾಡಿದಾಗ ಆಕೆ ಹೈಪೋಗ್ಲೈಸಮಿಕ್ ಇದ್ಲು ಅಂತ, ಅಂದರೆ ಆಕೆದು ಶುಗರ್ ಲೆವೆಲ್ಲು ಭಾಳ ಕಡಿಮೆ ಬಂದಿತ್ತು ಅಂತ. ಅದ್ಯಾಕೆ ಅಂತಂದಾಗ ಆಕೆನೇ ಅಲ್ಲಿ ಡಾಕ್ಟ್ರ್ ಹತ್ರ ಶಾಲೆ ಕೊಠಡಿ ಒಳಗೆ ಬಾಲಕ ನಿಗೂಢವಾಗಿ ಸಾವನ್ನಪ್ಪಿರುವ ಘಟನೆ ಬನ್ನೇರುಘಟ್ಟ ರಸ್ತೆಯ ವೇವರ್ಸ್ ಕಾಲೋನಿಯಲ್ಲಿರುವ ಶಾಲೆಯಲ್ಲಿ ನಡೆದಿದೆ. 12 ವರ್ಷದ ಬಾಲಕ ಕ್ಲಾಸ್ ರೂಮ್ನಲ್ಲೇ ಕುಸಿದು ಬಿದ್ದು ಮೃತಪಟ್ಟಿದ್ದಾನೆ. ವಿದ್ಯಾರ್ಥಿ ಕುಸಿದು ಬೀಳುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಜೂನ್ 10ರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಘಟನೆ ಸಂಬಂಧ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಣ್ಣನ ಪ್ರೀತಿ ನಿರಾಕರಿಸಿದ್ದಕ್ಕೆ ತಮ್ಮನಿಂದ ಯುವತಿಗೆ ಚಾಕು ಇರಿದ ಘಟನೆ ಬೆಂಗಳೂರಿನ HAL ರಸ್ತೆಯ ಕೋಡಿಹಳ್ಳಿಯಲ್ಲಿ ನಡೆದಿದೆ. ಯುವತಿಗೆ ಮನಸೋ ಇಚ್ಛೆ ಚಾಕುವಿನಿಂದ ಇರಿದ ಹಿನ್ನೆಲೆ ಆಸ್ಪತ್ರೆಯಲ್ಲಿ ಅಮೃತ ನರಳಿ ಪ್ರಾಣ ಬಿಟ್ಟಿದ್ದಾಳೆ. ಜುಲೈ 13ರಂದು ಸಂಜೆ ಅಮೃತಾಗೆ ಆರೋಪಿ ಸೂರ್ಯ ಚಾಕು ಇರಿದಿದ್ದ. ನಿನ್ನೆ ಸಂಜೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಯುವತಿ ಮೃತಪಟ್ಟಿದ್ದಾಳೆ. ಸೂರ್ಯ ಹಾಗೂ ಧನುಷ್ ಎಂಬ ಸಹೋದರರಿಂದ ಕೃತ್ಯ ನಡೆದಿದ್ದು, JB ನಗರ ಪೊಲೀಸರಿಂದ ಆರೋಪಿ ಧನುಷ್ ಸೂರ್ಯನನ್ನ ಅರೆಸ್ಟ್ ಮಾಡಿದ್ದಾರೆ. ಮೊಮ್ಮಗನೇ ಅಜ್ಜಿಯನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿರೋ ಘಟನೆ ಬೆಂಗಳೂರಿನ ಬನ್ನೇರುಘಟ್ಟ ಸಮೀಪದ ಕಂಚಗಯ್ಯನ ದೊಡ್ಡಿಯಲ್ಲಿ ನಡೆದಿದೆ. 65 ವರ್ಷದ ಗೌರಮ್ಮ ಮೊಮ್ಮಗನಿಂದಲೇ ಹತ್ಯೆಯಾದ ದುರ್ದೈವಿ. ಪ್ರಜ್ವಲ್ ಅಜ್ಜಿಯನ್ನೇ ಕೊಂದ ಪಾಪಿ ಮೊಮ್ಮಗ. ಆರೋಪಿ ಕೆಲಸಕ್ಕೆ ಹೋಗದೆ ಗಾಂಜಾ ಕುಡಿತದ ವ್ಯಸನಿಯಾಗಿದ್ದ. ಮಗ ಕೈ ತಪ್ಪಿದ್ದಾನೆ ಅಂತ ತಾಯಿಗೆ ಅಜ್ಜಿ ಹೇಳಿದ್ರು. ಕುಡಿದ ನಶೆಯಲ್ಲಿ ಮನೆಗೆ ಬಂದು ಗಲಾಟೆ ಮಾಡಿದಾಗ ಅಜ್ಜಿ ಬುದ್ಧಿ ಹೇಳಿದ್ರು. ಹೀಗಾಗಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಅಜ್ಜಿಯನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹಾರಾಷ್ಟ್ರ ಮೂಲದ ಕೂಲಿ ಕಾರ್ಮಿಕನನ್ನ ಬರ್ಬರವಾಗಿ ಕೊಲೆ ಮಾಡಿರೋ ಘಟನೆ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಜಗದಾಳ ಗ್ರಾಮದಲ್ಲಿ ನಡೆದಿದೆ. ಪ್ರಕಾಶ್ ಕೊಲೆಯಾದ ದುರ್ದೈವಿ. ಪ್ರಕಾಶ್ 3 ತಿಂಗಳಿಂದ ಜಗದಾಳದ ಎಲೆ ತೋಟದಲ್ಲಿ ಕೂಲಿ ಕೆಲಸ ಮಾಡ್ತಿದ್ದ. ನಿನ್ನೆ ಕೆಲಸದ ನಂತರ ಊಟ ಮುಗಿಸಿ ಶಾಲೆಯಲ್ಲಿ ಮಲಗಿದ್ದ ವೇಳೆ ಕೊಲೆ ನಡೆದಿದ್ದು, ದುಷ್ಕರ್ಮಿಗಳು ಪ್ರಕಾಶ್ನನ್ನ ಕಲ್ಲಿನಿಂದ ಜಜ್ಜಿ ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭೀಕರ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿರುವ ಘಟನೆ ತುಮಕೂರು ಜಿಲ್ಲೆಯ ಶಿರಾನಗರದಲ್ಲಿ ನಡೆದಿದೆ. ಶಿವಣ್ಣ ಸ್ಥಳದಲ್ಲೇ ಸಾವನ್ನಪ್ಪಿದ ವ್ಯಕ್ತಿ ಎಂದು ಗುರುತಿಸಲಾಗಿದೆ. ಯೂಟರ್ನ್ ತೆಗೆದುಕೊಳ್ಳುವ ವೇಳೆ ವೇಗವಾಗಿ ಬಂದ ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದಿದೆ. ಘಟನೆ ಸಂಬಂಧ ಶಿರಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೀದಿ ನಾಯಿಗಳ ಹಿಂಡು ದಾಳಿ ನಡೆಸಿದ ಪರಿಣಾಮ 18 ತಿಂಗಳ ಮಗು ಸಾವನ್ನಪ್ಪಿರುವ ದಾರುಣ ಘಟನೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ನಡೆದಿದೆ. ಅಬ್ದುಲ್ ರಜಾಕ್ ನದಾಫ್ ದಂಪತಿಯ ಪುತ್ರಿ 18 ತಿಂಗಳ ಆನಂ ಬಲಿಯಾದ ಪುಟ್ಟ ಬಾಲಕಿ. ಬಲಿಯಾಗಿರುವ ಘಟನೆ ಸಿಂಧನೂರು ತಾಲೂಕಿನ ಹಂಚಿಕಾಳ ಕ್ಯಾಂಪ್ನಲ್ಲಿ ನಡೆದಿದೆ. ಮನೆ ಮುಂದೆ ಆಟವಾಡುತ್ತಿದ್ದಾಗ ಬೀದಿ ನಾಯಿಗಳು ದಾಳಿ ಮಾಡಿದ ಪರಿಣಾಮ ಚಿಕಿತ್ಸೆ ಫಲಕಾರಿಯಾಗದೆ 1.5 ವರ್ಷದ ಮಗು ಸಾವನ್ನಪ್ಪಿದೆ.
ಅಪ್ರಾಪ್ತ ಬಾಲಕನಿಗೆ 5,000 ಹಣದ ಆಮಿಷವೊಡ್ಡಿ ಚಿನ್ನದ ಸರ ಕದಿಯಲು ಸುಪಾರಿ ನೀಡಿದ್ದ ಆರೋಪಿ ವೃದ್ಧೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಸುಶೀಲಮ್ಮ ಬಂಧಿತ ಆರೋಪಿಯಾಗಿದ್ದು, ಮುನಿಲಕ್ಷ್ಮಮ್ಮ ಮನೆಗೆ ಅಪ್ರಾಪ್ತ ಬಾಲಕನನ್ನ ಕಳಿಸಿ ಚಿನ್ನದ ಕಳುವು ಮಾಡಿಸಿದ್ದಾರೆ. ಶ್ರೀನಿವಾಸಪುರ ಪೊಲೀಸರಿಂದ ಸುಶೀಲಮ್ಮ ಅಪ್ರಾಪ್ತ ಬಾಲಕ ಬಂಧಿಸಿದ್ದು, ಆರೋಪಿಗಳಿಂದ 5 ಲಕ್ಷ ಮೌಲ್ಯದ 45 ಗ್ರಾಂ ಬಂಗಾರದ ಸರ ವಶಕ್ಕೆ ಪಡೆಯಲಾಗಿದೆ. ಘಟನೆ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಶಪಡಿಸ್ತಾರೆ. ಅದರಲ್ಲಿ ಮೇನ್ ಆರೋಪಿ ವಿಕ್ಟಿಮ್ದು ಬಿಗರು ಆಗ್ತಾರೆ. ಸುಶೀಲಮ್ಮ ಅತಿಕುಂಟೆ ಗ್ರಾಮಿಂದ, ಅವರು 65 ಇಯರ್ ಓಲ್ಡ್ ಲೇಡಿ. ಮೈನರ್ಗೆ ಹೈರ್ ಮಾಡಿದ್ರು ಫಾರ್ 5,000 rupees ಇದು ಎಕ್ಸಿಕ್ಯೂಟ್ ಮಾಡಲಿಕ್ಕೆ. ಆ ಮೈನರ್ಗೆ ಕೂಡ ನಾವು ಹಿಡಿದಿದ್ದೀವಿ. ಮಂಡ್ಯದ ಮೇಲುಕೋಟೆ ಯೋಗ ನರಸಿಂಹ ದೇಗುಲದ ಹುಂಡಿ ಕಳುವು ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಮಾರ್ಚ್ನಲ್ಲಿ ನಡೆದಿದ್ದ ವೈರಮುಡಿ ವಿವಿಧ ಕಾರ್ಯಕ್ರಮ ಹಿನ್ನೆಲೆ ಹುಂಡಿಯಲ್ಲಿ ಬರೀ 11 ಲಕ್ಷ ಸಂಗ್ರಹವಾಗಿತ್ತು. ಆದರೆ ಕಳೆದೆರಡು ತಿಂಗಳಲ್ಲಿ ಹುಂಡಿಯಲ್ಲಿ 17 ಲಕ್ಷ ಸಂಗ್ರಹವಾಗಿದೆ. ಯಾವುದೇ ಕಾರ್ಯಕ್ರಮ ಇಲ್ಲದಿದ್ರೂ ಈಗ ಹೆಚ್ಚಿನ ಹಣ ಸಂಗ್ರಹವಾಗಿದ್ದು, ಈ ಹಿಂದೆ ಹುಂಡಿಯಲ್ಲಿ ಕಳ್ಳತನ ಆಗಿರೋದು ಪತ್ತೆಯಾಗಿದೆ. ಇಒ ದೇಗುಲದ ಅರ್ಚಕರು ಸಿಬ್ಬಂದಿ ವಿರುದ್ಧ ದೂರು ನೀಡಿದ್ದು, ಪ್ರಧಾನ ಅರ್ಚಕ ಸೇರಿ 6 ಜನರನ್ನ ಅಮಾನತುಗೊಂಡಿದ್ದಾರೆ. ಅಮಾನತು ಆದ ಬಳಿಕ ಹುಂಡಿ ಎಣಿಕೆ ವೇಳೆ ಹೆಚ್ಚಿನ ಹಣ ಸಂಗ್ರಹವಾಗಿದೆ. ಬೀದರ್ನಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಶಾಲೆ ಬಳಿ ದೇಶೀಯ ನಿರ್ಮಿತ ಪಿಸ್ತೂಲ್ಗಳನ್ನು ಮಾರಾಟ ಮಾಡುತ್ತಿದ್ದ ಇಬ್ಬರನ್ನ ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಮಹಾರಾಷ್ಟ್ರ ಮೂಲದ 2 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬಂಧಿತ ಆರೋಪಿಗಳಿಂದ 5 ಕಂಟ್ರಿ ಪಿಸ್ತೂಲ್ಗಳು, 26 ಜೀವಂತ ಗುಂಡುಗಳು, 5 ತಲ್ವಾರ್ಗಳು ಮತ್ತು ಅಪರಾಧ ಕೃತ್ಯಗಳಿಗೆ ಬಳಸುತ್ತಿದ್ದ ಒಂದು ಬೈಕ್ ಅನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ತಂಡವು ಶಾಲೆ ಬಳಿ ಬೈಕ್ನಲ್ಲಿಟ್ಕೊಂಡು ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುತ್ತಿತ್ತು. ಸದ್ಯ ಈ ಜಾಲದ ಮೂಲ ಮತ್ತು ಇದರ ಹಿಂದೆ ಇರಬಹುದಾದ ದೊಡ್ಡ ಮಟ್ಟದ ವ್ಯವಹಾರದ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹಿರೇನಾಗವಲ್ಲಿ ಬೆಟ್ಟದಲ್ಲಿ ಮತ್ತೆ ಭಯಾನಕ ಬ್ಲಾಸ್ಟಿಂಗ್ ಸದ್ದು ಕೇಳಿಬಂದಿದೆ. ಕಲ್ಲು ಕ್ವಾರಿಗಾಗಿ ಜಿಲೆಟಿನ್ ಬ್ಲಾಸ್ಟಿಂಗ್ ಭೀಕರತೆಯಿಂದ ಸಂಜೆ ಆಗ್ತಿದ್ದಂತೆ 16 ಗ್ರಾಮಗಳಿಗೆ ಧೂಳು ಆವರಿಸಿದೆ. ಜನರಿಗೆ ಶ್ವಾಸಕೋಶ ಸಮಸ್ಯೆ, ಕ್ಯಾನ್ಸರ್ಗೆ ಮೈನ್ಸ್ ಧೂಳು ಕಾರಣವಾಗ್ತಿದೆ. ನಿಯಮದ ಪ್ರಕಾರ ವೈಜ್ಞಾನಿಕವಾಗಿ ಕಂಟ್ರೋಲ್ ಬ್ಲಾಸ್ಟಿಂಗ್ ಮಾಡಬೇಕು. ಆದರೆ ಗಣಿ ಮಾಲೀಕರು ನಿಯಮಗಳನ್ನು ಗಾಳಿಗೆ ತೂರಿ ಬೇಕಾಬಿಟ್ಟಿ ಬ್ಲಾಸ್ಟಿಂಗ್ ಮಾಡ್ತಿದ್ದಾರೆ. ಅಕ್ರಮ ಗಣಿ ಸ್ಫೋಟ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಆತ್ಮಹತ್ಯೆ ಯತ್ನ ಹಾಗೂ ಅಪಘಾತಗಳಂತೆ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದಾಗಿ ಎಲ್ಲಾ ನಿಲ್ದಾಣಗಳಲ್ಲಿ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ ಅಳವಡಿಸಲು ಬಿಎಂಆರ್ಸಿಎಲ್ ಮುಂದಾಗಿದ್ದು, ಇದಕ್ಕಾಗಿ ಸುಮಾರು 1,574 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಪ್ರಸ್ತಾವನೆ ಸಿದ್ಧಪಡಿಸಿದೆ. ಈಗಾಗಲೇ ಪಿಂಕ್ ಲೈನ್ನಲ್ಲಿ ಈ ಪಿಎಸ್ಟಿ ಅಳವಡಿಕೆಗೆ ನಿರ್ಧರಿಸಲಾಗಿದ್ದು, ಸದ್ಯ ಉಳಿದ ಎಲ್ಲಾ ಮಾರ್ಗಗಳಲ್ಲೂ ಈ ವ್ಯವಸ್ಥೆ ಜಾರಿಗೆ ಯೋಜನೆ ವರದಿ ಸಿದ್ಧವಾಗಿದೆ. ಮಂಡ್ಯ ರೈತರ ವಿರೋಧದ ನಡುವೆಯೇ ರಾಜ್ಯ ಸರ್ಕಾರ ಮತ್ತೊಂದು ಯೋಜನೆಗೆ ಚಾಲನೆ ಕೊಟ್ಟಿದೆ. ಬೆಂಗಳೂರಿಗೆ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಹಿನ್ನೆಲೆ ಕೆಆರ್ಎಸ್ ಡ್ಯಾಂ ಜಲಾಶಯದ ಹಿನ್ನೀರು ಪ್ರದೇಶದಲ್ಲಿ ಮಣ್ಣು ಪರೀಕ್ಷೆ ನಡೆಸಲಾಗುತ್ತಿದೆ. ಡ್ಯಾಂನ ಕೂಗಳತೆ ದೂರದಲ್ಲಿ ಯಂತ್ರ ಅಳವಡಿಸಿ ಮಣ್ಣು ಪರೀಕ್ಷೆ ನಡೆಸುತ್ತಿದ್ದು, 6ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಮಂಡ್ಯ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಯೋಜನೆ ಅನುಷ್ಠಾನಕ್ಕೆ ಬಿಡುವುದಿಲ್ಲ. ಈ ಯೋಜನೆ ಜಾರಿಗೊಳಿಸಿದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ, 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಕರ್ನಾಟಕ ರಾಜ್ಯ. ಧಾರವಾಡ ಜಿಲ್ಲೆಯ ಮುಮ್ಮಿಗಟ್ಟಿ ಗ್ರಾಮದಲ್ಲಿ ಕೊಟ್ಟಿಗೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ 12 ಜಾನುವಾರುಗಳು ಸಜೀವ ದಹನವಾಗಿವೆ. ಸಾಗರ ಅಸುಂಡಿ, ಧರಣೇಂದ್ರ ಅಸುಂಡಿ ಎಂಬುವರಿಗೆ ಸೇರಿದ ಜಾನುವಾರುಗಳು ಸಜೀವ ದಹನವಾಗಿದ್ದು, 5 ಟ್ರ್ಯಾಕ್ಟರ್ನಷ್ಟು ಮೇವು, 2 ದನದ ಕೊಟ್ಟಿಗೆ ಸಂಪೂರ್ಣ ನಾಶವಾಗಿದೆ. ಘಟನಾ ಸ್ಥಳಕ್ಕೆ ಧಾರವಾಡ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಲಿಫ್ಟ್ನಲ್ಲಿ ಸಿಲುಕಿ ಯುವಕ ಮೃತಪಟ್ಟಿರುವ ಘಟನೆ ಬೆಂಗಳೂರಿನ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ದಕ್ಷಿಣ ಉಪಹಾರ ಹೋಟೆಲ್ನ ಲಿಫ್ಟ್ನಲ್ಲಿ ತಲೆ ಸಿಲುಕಿ ಯುವಕ ಮೃತಪಟ್ಟಿದ್ದಾನೆ. 22 ವರ್ಷದ ರಾಜೇಶ್ ಮೃತ ದುರ್ದೈವಿ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾವೇರಿಯ ಬ್ಯಾಗವಾದಿ ಗ್ರಾಮದಲ್ಲಿ ಬಂಡಿ ರಸ್ತೆಗಾಗಿ ಮಾರಾಮಾರಿ ನಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಲಾಟೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ವ್ಯಕ್ತಿ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮೃತಪಟ್ಟಿದ್ದಾರೆ. 56 ವರ್ಷದ ವ್ಯಕ್ತಿ ಅಡಿವೆಪ್ಪ ಉದ್ದನಕಾಲು ಮೃತ ವ್ಯಕ್ತಿ ಎಂದು ಗುರುತಿಸಲಾಗಿದೆ. ಘಟನೆ ಸಂಬಂಧ 14 ಜನರನ್ನ ಬಂಧಿಸಿದ್ದ ಆಡೂರು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಕ್ಕಿಪಿಕ್ಕಿ ಕಾಲೋನಿಯ ಯುವತಿಯೊಬ್ಬಳನ್ನ ಹಣಕ್ಕಾಗಿ ಪೋಷಕರೇ ಪಶ್ಚಿಮ ಆಫ್ರಿಕಾದ ಸೆನೆಗಲ್ ದೇಶದಲ್ಲಿ ವೇಶ್ಯಾವಾಟಿಕೆ ದಂಧೆಗೆ ಮಾರಾಟ ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಕರ್ನಾಟಕ ಹಕ್ಕಿಪಿಕ್ಕಿ ಬುಡಕಟ್ಟು ಸಂಘವು ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ಸಲ್ಲಿಸಿ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದೆ. ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಸಮೀಪದ ಹಕ್ಕಿಪಿಕ್ಕಿ ಕಾಲೋನಿಯ ನಿವಾಸಿಗಳಾದ ಕ್ರಾಂತಿ ರಾಜಶೇಖರ್ ಅವರ ಪುತ್ರಿ ನಂದಿತಾ 4 ತಿಂಗಳ ಹಿಂದೆ ಪಶ್ಚಿಮ ಆಫ್ರಿಕಾದ ಸೆನೆಗಲ್ ದೇಶಕ್ಕೆ ತೆರಳಿದ್ರು. ಈ ವೇಳೆ ನಂದಿತಾಳನ್ನ 7 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಪ್ರಕರಣ ಸಂಪೂರ್ಣ ತನಿಖೆ ನಡೆಸಿ ಸತ್ಯಾಂಶವನ್ನ ಹೊರತಂದು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಸಂಘವು ಪೊಲೀಸ್ ಇಲಾಖೆಯನ್ನ ಒತ್ತಾಯಿಸಿದೆ. ಮಾಡ್ಕೊಂಡು वेची खाईन जावानी का तो माडखना 8 लाख रुपये सेफा मांगी खाईन लपीन जाती गई थे यो मारी छोरी का है. मारी छोरी का तो मार लड़का इंडिया में था. इन्हीं आया का तो मोरी हुईगी मरीगी ने अम्मा मैं का तो इन्हीं माशी उनसे तो तुम्हें रख रखो मैं का तो रख रखा नहीं कोई नहीं ना. तुम्हारे से खादू लड़का या खादू कोण भी उसे तो इन्हें हैगी करीन उन्हें नुंगड़ा चित्र धोड़ीन यहाँ स्कूली नाले करी यहाँ खड़े ही कड़स पाले लियो मारी छोरी का यो मैं का तो इंडिया उड़ी दोस्त मार खाना सेफा मांगी खाई गई थे इन्हें यो रूम वाला मार खाना चुम्मी बाय उन्हें उन्हें आवता ना उन्हें शायद बोले मालूम यो गोळ्या ने इन्हें अम्मा का तो 8 लाख रुपये माराकाना मांगी खैलीन इना का तो माराकाना मेहंदीन वेचना के दिन यो जई रिश्ते मैं का तो इना मेहंदी को जाने मिलाने हो कोई नहीं तुम्हें जाओ तुम्हें छात करस के तुम्हें कर ले मैं का तो इना मिलावड़ का है बोली. ಒಳ ಮೀಸಲಾತಿಯ ಹಂಚಿಕೆಯಲ್ಲಿ ಬಂಜಾರ ಸಮಾಜಕ್ಕೆ ಆದ ಅನ್ಯಾಯವನ್ನ ಸರಿಪಡಿಸುವಂತೆ ಆಗ್ರಹಿಸಿ ಯಾದಗಿರಿಯಲ್ಲಿ ಸಮುದಾಯದವರು ಬೃಹತ್ ಪ್ರತಿಭಟನೆ ನಡೆಸಿದರು. ಸುಭಾಷ್ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಒಳ ಮೀಸಲಾತಿ ಜಾರಿಯಲ್ಲಿ ಬಂಜಾರ, ಬೋವಿ, ಕೊರಚ ಸಮುದಾಯಗಳಿಗೆ ಅನ್ಯಾಯವಾಗಿದೆ. ನ್ಯಾಯಸಮ್ಮತ ಮೀಸಲಾತಿ ಜಾರಿ ಮಾಡಿ ನೇಮಕಾತಿ ಮಾಡಿಕೊಳ್ಳುವಂತೆ ಪ್ರತಿಭಟನಾ ನಿರತರು ಆಗ್ರಹ ಮಾಡಿದರು. ಮೀಸಲಾತಿ ಅನ್ಯಾಯ ಸರಿಪಡಿಸದಿದ್ರೆ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಮುರಿ ಬಸ್ ಹುಡುಗಿಗೆ ಏನಾಯ್ತು ಅದು ಹೇಳಿದ್ರೆ ಬಡ ತೋರಿಸ್ತಾರೆ. ಆಯ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್, ವಿಡಿಯೋಗಳ ಮೂಲಕವೇ ಗುರುತಿಸಿಕೊಂಡಿದ್ದ ಮಂಜು ಅಲಿಯಾಸ್ ಅಬುಕುಡುಮುಕು ಮತ್ತು ಆತನ ಸ್ನೇಹಿತರ ವಿರುದ್ಧ ಪ್ರಕರಣ ದಾಖಲಾಗಿದೆ. ರೆಸ್ಟೋ ಬಾರ್ಗೆ ಹೋಗಿ ಮದ್ಯ ಹಾಗೂ ಊಟ ಸವಿದು ಬಿಲ್ ನೀಡಲು ನಿರಾಕರಿಸಿದಲ್ಲದೆ ಅಲ್ಲಿನ ಸಿಬ್ಬಂದಿಗೆ ಜೀವ ಬೆದರಿಕೆ ಹಾಕಿದ ಆರೋಪದ ಮೇಲೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೊಲೀಸರ ಮಾಹಿತಿ ಪ್ರಕಾರ ಜುಲೈ 9ರಂದು ರಾತ್ರಿ ಮಂಜು ತಮ್ಮ ಸ್ನೇಹಿತರೊಂದಿಗೆ ನಗರದ ರೆಸ್ಟೋ ಬಾರ್ಗೆ ಭೇಟಿ ನೀಡಿ ಊಟ, ಮದ್ಯ ಸೇವಿಸಿದ್ರು. ಬಳಿಕ ಬಿಲ್ ಪಾವತಿಸುವ ವೇಳೆ ಮಹಿಳಾ ಸಿಬ್ಬಂದಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮಹಿಳಾ ಸಿಬ್ಬಂದಿ ಅವರನ್ನ ತಡೆದು ಪ್ರಶ್ನಿಸಿದಾಗ ತಮ್ಮೊಂದಿಗೆ ಸೆಲ್ಫಿ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ರೆಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಮಳೆರಾಯ ಕೈಕೊಟ್ಟ ಹಿನ್ನೆಲೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೃಷ್ಣಾ ನದಿ ಒಡಲು ಸಂಪೂರ್ಣ ಖಾಲಿಯಾಗಿದೆ. ನದಿ ಬತ್ತಿರುವ ಹಿನ್ನೆಲೆ ನದಿ ಒಡಲಲ್ಲಿ ಕಲ್ಲು ಬಂಡೆಗಳು ಗೋಚರಗೊಂಡಿವೆ. ನೀರಿಲ್ಲದ ಪರಿಣಾಮ ಮೀನುಗಳ ಮಾರಣ ಹೋಮವೇ ನಡೆದಿದೆ.
ಅಷ್ಟೇ 12,000 ಕ್ಯೂಸೆಕ್ ದಾಟಿದ್ದ ಒಳಹರಿವು ಪ್ರಸ್ತುತ 1,909 ಕ್ಯೂಸೆಕ್ಗೆ ಕುಸಿದಿದೆ. ಡ್ಯಾಂ ಭರ್ತಿಯಾಗದೆ ಮಂಡ್ಯ ಜಿಲ್ಲೆಯ ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಸೈಟ್ ವಿಚಾರದಲ್ಲಿ ತನಗೆ ಮೋಸ ಮಾಡಿದ್ದಾರೆ ಎಂದು ಇಲ್ಲೊಬ್ಬ ಭೂಪ ವಿದ್ಯುತ್ ಕಂಬವನ್ನು ಏರಿ ಪ್ರತಿಭಟನೆ ನಡೆಸಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪೊಲೀಸ್ ಠಾಣಾ ಎದುರಲ್ಲಿ ಘಟನೆ ನಡೆದಿದೆ. ಅಂಬೇಡ್ಕರ್ ನಗರದ ಮಂಜುನಾಥ್ ಅಲಿಯಾಸ್ ತೀಟೆ ಮಂಜ ಹುಚ್ಚಾಟ ಮೆರೆದ ಯುವಕ ಎಂದು ಗುರುತಿಸಲಾಗಿದೆ. ಸೈಟ್ ವಿಚಾರದಲ್ಲಿ ತನಗೆ ಮೋಸ ಮಾಡಿದ್ದಾರೆ ಎಂದು ವಿದ್ಯುತ್ ಕಂಬದ ತುದಿಯಲ್ಲಿ ನಿಂತು ರಂಪಾಟ ನಡೆಸಿದ್ದಾನೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಯಿಂದ ಯುವಕನನ್ನ ರಕ್ಷಣೆ ಮಾಡಿದ್ದಾರೆ. ಯಾವ ಪ್ಯಾಟ್ನರ್ ಉಂಟಿದೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಚಿಂತಾಮಣಿಯ ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಎಒ ಮತ್ತು ಎಎಒ ನೇಮಕಾತಿಯಲ್ಲಿ ತಾರತಮ್ಯ ಖಂಡಿಸಿ ತರಗತಿ ಮತ್ತು ಪರೀಕ್ಷೆಗಳು ಬಹಿಷ್ಕರಿಸಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. 4 ವರ್ಷದ ಬಯೋಟೆಕ್ ವಿದ್ಯಾಭ್ಯಾಸ ಮಾಡಿದ ನಮಗೆ ಕೇವಲ 85% ಮಾತ್ರ, ಬಿಟೆಕ್ ಬಿಇ ವಿದ್ಯಾರ್ಥಿಗಳಿಗೆ 15% ಮೀಸಲಾತಿ ಕೊಟ್ಟಿದ್ದಾರೆ. ಪಿಯುಸಿ ಫೇಲ್ ಆಗೋರಿಗೆ ಫರ್ಟಿಲೈಸರ್ ಲೈಸೆನ್ಸ್ ಕೊಡೋದನ್ನು ನಿಲ್ಲಿಸಬೇಕು. 2016ರ ನಂತರ ಎಒ ಅಧಿಕಾರಿಗಳ ನೇಮಕಾತಿಯೇ ಆಗಿಲ್ಲ, ಕೂಡಲೇ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಸರ್, ಈಗ ಲೈಸೆನ್ಸ್ ಮಾಡಬೇಕು ಅಂದರೆ ಏನಿಲ್ಲ ಅಂದರೂ ಲ್ಯಾಕ್ ಕಟ್ಟಲೇಬೇಕು ಸರ್ ದುಡ್ಡು ನಮಗೆ. ಅವ್ರೇನು ಮಾಡ್ತಾರೆ, ಯಾರು ದುಡ್ಡಿರುತ್ತೋ ಅವ್ರು ಮುಂದೆ ಬಂದು ಏನಿಲ್ಲ ಸರ್ ಇಲ್ಲಿ ಕೋರ್ಸ್ ತಗೊಂತಾರೆ ಸರ್, ವಾರಕ್ಕೆ 1 ಟೈಮ್ ಇಲ್ಲ 2 ಟೈಮ್ ಕ್ಲಾಸ್ ಮಾಡ್ತಾರೆ ಸರ್. ಮಾಡಿದ್ಮೇಲೆ ಅವ್ರಿಗೆ ಹೇಳ್ಕೊಡ್ತಾರೆ ಸರ್, ಈ ಥರ ಇರಬೇಕು, ಯಾವ ಥರ ರೆಕಮೆಂಡ್ ಮಾಡಬೇಕು ಅದನ್ನು ಹೇಳ್ಕೊಟ್ಟಾದ್ಮೇಲೆ ಅವರಿಗೆ ಲೈಸೆನ್ಸ್ನ ಕೊಡ್ತಾರೆ ಸರ್. ಅವ್ರ ಹತ್ರ ದುಡ್ಡಿರುತ್ತೆ ಸರ್, ಮಾಡ್ಕೊತಾರೆ ಸರ್. ಅವರು ವಿದ್ಯಾರ್ಥಿಗಳು ಆಗ್ತಾನೆ ಕೋರ್ಸ್ನ ಮುಗಿಸಿರ್ತಾರೆ ಸರ್. ಎಲ್ಲರೂ ಬಂದಿರೋದಿಲ್ಲಿ ಫಾರ್ಮರ್ ಬ್ಯಾಕ್ಗ್ರೌಂಡಿಂದ ಸರ್. ಅವ್ರ ಹತ್ರ ಅಷ್ಟು ಮನಿ ಇರಲ್ಲ ಸರ್. ಅದಕ್ಕೋಸ್ಕರ ಅವರಿಂದ ನಮಗೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಸರ್. ನಮ್ಮ ಬೇಡಿಕೆ ಏನಿಲ್ಲ ಸರ್, 15%. ನಮ್ಮ ಮೆಟ್ರೋದ ಹಳದಿ ಮಾರ್ಗದ ರೈಲುಗಳ ಸಂಖ್ಯೆ ಹೆಚ್ಚಾಗಿದ್ದು ಮತ್ತೊಂದು ಹೊಸ ಟ್ರೈನ್ ಬೆಂಗಳೂರು ತಲುಪಿದೆ. 14ನೇ ಡ್ರೈವರ್ಲೆಸ್ ಟ್ರೈನ್ ಈಗಾಗಲೇ ಹೆಬ್ಬಗೋಡಿ ಡಿಪೋಗೆ ಬಂದಿದ್ದು ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹಳದಿ ಮಾರ್ಗಕ್ಕೆ ಒಟ್ಟು 15 ಡ್ರೈವರ್ಲೆಸ್ ರೈಲುಗಳನ್ನು ಆರ್ಡರ್ ನೀಡಲಾಗಿದೆ. ಒಟ್ಟು 19.15 ಕಿಲೋಮೀಟರ್ ಉದ್ದದ ವ್ಯಾಪ್ತಿಯ 16 ನಿಲ್ದಾಣಗಳನ್ನು ಹೊಂದಿರುವ ಈ ಹಳದಿ ಮಾರ್ಗದಲ್ಲಿ ಸದ್ಯ ಪೀಕ್ ಅವರ್ನಲ್ಲಿ 7 ನಿಮಿಷಕ್ಕೊಂದು ಮೆಟ್ರೋ ರೈಲು ಸಂಚಾರ ಮಾಡುತ್ತಿದೆ. ಕಡೆಗೂ ಮಂಡ್ಯ ಜಿಲ್ಲೆಯ ರೈತರ ನಿರಂತರ ಹೋರಾಟಕ್ಕೆ ಫಲ ಸಿಕ್ಕಿದೆ. ಕಳೆದ 15ರಿಂದ 20 ದಿನಗಳಿಂದ ನಾಲೆಗಳಿಗೆ ನೀರು ಹರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದ ರೈತರ ಬೇಡಿಕೆಗೆ ರಾಜ್ಯ ಸರ್ಕಾರ ಮಂಡಿದೆ. ಕೆಆರ್ಎಸ್ ಜಲಾಶಯದಿಂದ ವಿಸಿ ನಾಲೆಗಳಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಜನರು ಮತ್ತು ಜಾನುವಾರುಗಳ ಕುಡಿಯುವ ನೀರಿನ ಜೊತೆಗೆ ಒಣಗುತ್ತಿರುವ ಬೆಳೆಗಳನ್ನು ಉಳಿಸಿಕೊಳ್ಳಲು ಈ ನೀರು ನೆರವಾಗಲಿದೆ. ಸರ್ಕಾರದ ವಿರುದ್ಧ ರೈತರು ಮತ್ತು ವಿಪಕ್ಷಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ವು. ಕೊನೆಗೂ ಸರ್ಕಾರ ನಾಲೆಗಳಿಗೆ ನೀರು ಬಿಡುಗಡೆ ಮಾಡುವ ನಿರ್ಧಾರ ಕೈಗೊಂಡಿದ್ದು ರೈತರಲ್ಲಿ ಸಂತಸ ಮೂಡಿದೆ. ಮಳೆಗಾಲದಲ್ಲಿ ಬಿಸಿಲಿನ ತಾಪಕ್ಕೆ ಬೆಂಗಳೂರು ತತ್ತರಿಸಿದೆ. ಕಳೆದ 100 ವರ್ಷಗಳಲ್ಲಿ ಅಪರೂಪದ ಮಟ್ಟದ ಉಷ್ಣಾಂಶ ದಾಖಲಾಗಿದ್ದು ವಾಡಿಕೆಗಿಂತ ಸರಾಸರಿ 5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳ ಕಂಡುಬಂದಿದೆ. 1914ರಲ್ಲಿ ಮಳೆಗಾಲದ ಅವಧಿಯಲ್ಲಿ 33.3 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಇದೀಗ ಬೆಂಗಳೂರಿನಲ್ಲಿ 32 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದು HAL ವಿಮಾನ ನಿಲ್ದಾಣದಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿದೆ. ರಾಜ್ಯಾದ್ಯಂತ ತಾಪಮಾನ ಏರಿಕೆ ಸ್ಪಷ್ಟವಾಗಿದೆ. ಈ ಕುರಿತು ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯಿಸಿರುವ ಹವಾಮಾನ ತಜ್ಞ ಡಾಕ್ಟರ್ CS ಪಾಟೀಲ್, ಮಳೆಗಾಲದಲ್ಲಿಯೇ ಇಂತಹ ಉಷ್ಣಾಂಶ ದಾಖಲಾಗಿರುವುದು ಅಸಾಮಾನ್ಯ ಬೆಳವಣಿಗೆ ಎಂದು ಹೇಳಿದ್ದಾರೆ. ಜುಲೈ ತಿಂಗಳದಾಗ ಸುಮಾರು 28ರಿಂದ 29 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗ್ತಿತ್ತು. ಆದರೆ ಈ ವರ್ಷ 33-34 ಡಿಗ್ರಿ ಸೆಲ್ಸಿಯಸ್ ತನಕ ಉಷ್ಣಾಂಶ ರೆಕಾರ್ಡ್ ಆಗ್ತಾ ಬಂದಿದೆ. ಅಂದ್ರೆ